7 ಮೀನುಗಾರರ ನಾಪತ್ತೆ ಘಟನೆ ಇನ್ನೊಂದು ದಿನ ಕಳೆದ್ರೆ 1 ತಿಂಗಳಾಗುತ್ತೆ. ಇತ್ತ ಕಾಣೆಯಾದ ಬೋಟ್ ಹಾಗೂ ಮೀನುಗಾರರ ಬಗ್ಗೆ ಯಾವುದೇ ಸುಳಿವಿಲ್ಲ. ಮಾತ್ರವಲ್ಲದೆ ಬೋಟ್ನ ಕ್ರೂಗಳು ಪತ್ತೆ ಆಗಿದೆ ಎಂಬ ಸಂಶಯದ ಮಾತುಗಳು ಕೇಳಿಬರುತ್ತಿದೆ. ಆದರೆ ಇದ್ಯಾವುದು ಕೂಡ ದೃಢಪಟ್ಟಿಲ್ಲ. ಮನೆ ಮಂದಿ ಮಾತ್ರ ಆತಂಕದಲ್ಲಿ ದಿನದೂಡುತ್ತಿದ್ದಾರೆ. ಇತ್ತ ಮಲ್ಪೆಯಲ್ಲಿ ಮೀನುಗಾರಿಕೆ ಸ್ಥಗಿತದಿಂದ ಕೋಟ್ಯಂತರ ರೂಪಾಯಿ ನಷ್ಟವಾಗಿದೆ. ಡಿಸೆಂಬರ್ 13ರಂದು ಮೀನುಗಾರಿಕೆಗೆ ತೆರಳಿದ್ದ ಸುವರ್ಣ ತ್ರಿಭುಜ ಎಂಬ ಬೋಟ್ ನಾಪತ್ತೆಯಾಗಿ ಇಂದಿಗೆ 29 ದಿನಗಳಾಗ್ತಿದೆ. 2 ದಿನ ಕಳೆದರೆ ತಿಂಗಳೇ ಕಳೆಯುತ್ತಿದೆ. ಆದರೆ ಬೋಟ್ ಬಗ್ಗೆ ಇನ್ನೂ ನಿಖರ ಮಾಹಿತಿ ಲಭ್ಯವಾಗಿಲ್ಲ. ಎಲ್ಲಾ ವಿಧದ ಪ್ರಯತ್ನ ಮುಂದುವರೆದಿದೆ. ನೌಕಾಪಡೆ, ಕರಾವಳಿ ಪೊಲೀಸ್ ಪಡೆ ಸೇರಿದಂತೆ ಅತ್ಯಾಧುನಿಕ ವಿಧಾನದಲ್ಲೂ ಮೀನುಗಾರರ ಪತ್ತೆಗೆ ಕ್ರಮ ಕೈಗೊಳ್ಳಲಾಗುತ್ತಿದೆ. ಇತ್ತ ಮಹಾರಾಷ್ಟ್ರದ ಸಿಂಧುದುರ್ಗ ಜಿಲ್ಲೆಯ ಮೌಲಾನ್ನಲ್ಲಿ ಪತ್ತೆಯಾದ ಬೋಟ್ನ ಟಬ್ಗಳು ಕಣ್ಮರೆಯಾದ ಸುವರ್ಣ ತ್ರಿಭುಜ ಬೋಟಿಗೆ ಸೇರಿರಬಹುದು ಎಂಬ ಪ್ರಶ್ನೆ ಪೊಲೀಸರ ನಿದ್ದೆಗೆಡಿಸಿದೆ. ಮೌಲಾನ್ ಪ್ರದೇಶಕ್ಕೆ ತೆರಳಿ ಪೊಲೀಸರು ನಡೆಸಿದ ತನಿಖೆಯ ಪ್ರಕಾರ ಈ ಟಬ್ಗಳು ಸುವರ್ಣ ತ್ರಿಭುಜ ಬೋಟಿನದೇ ಎಂದು ಹೇಳಲಾಗುತ್ತಿದೆ. ಮೌಲಾನ್ ಸಮುದ್ರ ತೀರದಿಂದ ಸುಮಾರು 40 ನಾಟಿಕಲ್ ಮೈಲು ದೂರದಲ್ಲಿ ಈ ಟಬ್ಗಳು ಪತ್ತೆಯಾಗಿವೆ. ಒಂದು ವೇಳೆ ಮೀನುಗಾರರ ಅಪಹರಣ ಅಥವಾ ಏನಾದರೂ ಅವಘಡ ಸಂಭವಿಸಿ ಬೋಟ್ ಮುಳುಗಿದ್ರೆ ಸಮುದ್ರದ ಈ ಭಾಗದಲ್ಲೇ ಆಗಿರಬೇಕು ಅನ್ನೋದು ಪೊಲೀಸರ ಸಂಶಯ. ಮೌಲಾನ್ನಿಂದ ಈ ಪ್ರದೇಶ ಸುಮಾರು 75 ಕಿಲೋಮೀಟರ್ ದೂರದಲ್ಲಿದೆ. ಇವಿಷ್ಟು ವಿಚಾರವನ್ನ ಪೊಲೀಸರು ಖಚಿತ ಮಾಡಿಕೊಂಡಿದ್ದಾರೆ. ತಡದಲ್ಲಿ ದೊರೆತ 3 ಟಬ್ಗಳು ಎಸ್ಟಿ ಎಂದು ಬರೆಯಲಾಗಿತ್ತು. ಎಸ್ಟಿ ಅಂದ್ರೆ ಸುವರ್ಣ ತ್ರಿಭುಜ ಎಂದು ತನಿಖೆಯ ವೇಳೆ ದೃಢಪಟ್ಟಿದೆ ಎನ್ನಲಾಗುತ್ತಿದೆ. ಆದರೆ ಸ್ಥಳೀಯ ಮೀನುಗಾರರು ಅದನ್ನ ಒಪ್ಪುತ್ತಿಲ್ಲ. ತನಿಖೆಯ ದಿಕ್ಕು ತಪ್ಪಿಸಲು ಈ ರೀತಿ ದುಷ್ಕರ್ಮಿಗಳು ರಣತಂತ್ರ ಹೆಣೆದಿರಬಹುದು ಎನ್ನುತ್ತಾರೆ. ಈಗಾಗಲೇ ನಾವು ಕೇಂದ್ರದ ನಮ್ಮ ಪ್ರಧಾನಿಯನ್ನು ಡೆಲ್ಲಿಯಲ್ಲಿ ಭೇಟಿಯಾಗಿ ಈ ಬಗ್ಗೆ ಅವರ ಗಮನ ಸಲ್ಲಿಸಿದಾಗ ಈಗಾಗಲೇ ಅವರು ಆ ಬಗ್ಗೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಿದ್ದಾರೆ. ದೇಶದ ಉನ್ನತ ಮಟ್ಟದ ಯಾವುದೆಲ್ಲ ತನಿಖೆ ತಂಡಗಳುಂಟು, ಯಾವುದೆಲ್ಲ ವ್ಯವಸ್ಥೆಗಳುಂಟು, ಆ ಎಲ್ಲ ವ್ಯವಸ್ಥೆಗಳಿಗೆ ಈಗಾಗಲೇ ನಾನು ನಿರ್ದೇಶನ ಕೊಟ್ಟಿದ್ದೆ. ಇನ್ನಷ್ಟು ಇದಕ್ಕೆ ಇಲಾಖೆಗೆ ನಾನು ನಿರ್ದೇಶನ ಕೊಟ್ಟು ಇನ್ನಷ್ಟು ಅದಕ್ಕೆ ಚುರುಕುಗೊಳಿಸುವ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದ್ದಾರೆ. ನಿನ್ನೆಯ ಈ ಬೆಂಗಳೂರಿನಲ್ಲಿ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ. ಗೃಹ ಮಂತ್ರಿ ನೇತೃತ್ವದಲ್ಲಿ ಮುಂಬೈಯಲ್ಲಿ ಸಭೆ ಕರೆದು ಅಲ್ಲೇ ಮುಖ್ಯಮಂತ್ರಿಗಳ ಗಮನ ತಳೆದು ಅಲ್ಲೇ ಸಂಬಂಧಪಟ್ಟ ಕೋಸ್ಟ್ ಗಾರ್ಡ್ ಇರ್ಬೋದು, CSP ಇರ್ಬೋದು, ಪೊಲೀಸ್ ಅಧಿಕಾರಿಗಳನ್ನು ಸೇರಿಸಿಕೊಂಡು ಸಭೆ ಮಾಡಿ ಇನ್ನಷ್ಟು ನಮ್ಮ ರಾಜ್ಯದ ಪೊಲೀಸ್ ಇಲಾಖೆಯ ತಂಡಗಳಿಗೆ ಸಹಕಾರ ನೀಡಬೇಕೆಂಬ ಒಂದು ನಿರ್ಣಯ ಕೂಡ ನಿನ್ನೆ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ. ಇನ್ನೊಂದೆಡೆ ಮೀನುಗಾರರ ನಾಪತ್ತೆ ಪ್ರಕರಣ ಕೇವಲ ನೊಂದ ಕುಟುಂಬಗಳಿಗೆ ಮಾತ್ರವಲ್ಲ, ಸಂಪೂರ್ಣ ಕರಾವಳಿಗೆ ನೋವು ತಂದಿದೆ. ಆಳ ಸಮುದ್ರ ಬೋಟುಗಳು ಕಡಲಗಿಳಿಯದೆ ಉಂಟಾದ ನಷ್ಟದ ಪ್ರಮಾಣ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ಈ ದುರ್ಘಟನೆಯಿಂದ ಕರಾವಳಿಯ ಆರ್ಥಿಕತೆಗೆ ಬರೋಬ್ಬರಿ 100 ಕೋಟಿಯಷ್ಟು ಹೊಡೆತ ಬಿದ್ದಿದೆ. ಮಲ್ಪೆಯಲ್ಲಿರುವ ಏಷ್ಯಾದ ಅತಿ ದೊಡ್ಡ ಸರ್ವಋತು ಮೀನುಗಾರಿಕಾ ಬಂದರಿನಲ್ಲಿ ಏನೆಲ್ಲ ಅಂದ್ರೂ ಪ್ರತಿದಿನ 100 ಬೋಟ್ಗಳು ಮೀನು ಹೊತ್ತು ಬರುತ್ತೆ. ಬೋಟ್ಗೆ 5 ಲಕ್ಷ ವಹಿವಾಟು ಅಂತ ಲೆಕ್ಕ ಹಿಡಿದ್ರೂ ಪ್ರತಿ 5 ಕೋಟಿಯಷ್ಟು ವ್ಯವಹಾರ ಸ್ಥಗಿತಗೊಂಡಂತಾಗಿದೆ. ಕಳೆದ 20 ದಿನಗಳಿಂದ ಯಾವುದೇ ಆಳ ಸಮುದ್ರ ಬೋಟ್ಗಳು ಕಡಲಿಗಿಳಿದಿಲ್ಲ. ಮೀನುಗಾರ ಕಾರ್ಮಿಕರು ಮೀನು ಬೇಟೆಗೆ ತೆರಳಲು ಭಯಪಡ್ತಿದ್ದಾರೆ. ಕರಾವಳಿಯ ಆರ್ಥಿಕತೆಗೆ ಹೊಡೆತ ಬಿದ್ದಿದ್ದು ಚೇತರಿಸಿಕೊಳ್ಳಲು ಸಾಕಷ್ಟು ಸಮಯ ಬೇಕಾಗಬಹುದು. ಯಾವ ರೀತಿಯಲ್ಲಿ ಹುಡುಕಾಟ ನಡೆಸಿದ್ರು ಕೂಡ ಯಾವುದೇ ರೀತಿಯ ಕುರು ನಮಗೆ ಇಷ್ಟರವರೆಗೆ ಸಿಗಲಿಲ್ಲ. ದಿನದಿಂದ ದಿನಕ್ಕೆ ಈ 7 ಜನ ಯಾರಲ್ಲಿ ದುಡಿಯೋರಿದ್ರೆ ಆ ಬೋಟಲ್ಲಿ ಅವರ ಮನೆಯಲ್ಲಿ ಒಂದು ಕತ್ತಲೆಯ ವಾತಾವರಣ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಆ ಮನೆಯವರಿಗೆ, ಮನೆಯ ಜನರಿಗೆ ಯಾವ ರೀತಿಯ ಉತ್ತರವನ್ನು ಕೊಡೋದು, ದಿನನಿತ್ಯ ನನ್ನ ಹತ್ರ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಏನಾದರೂ ಕುರು ಸಿಕ್ಕಿತಾ ಅಂತೇಳಿ ಕೇಳ್ತಾ ಇರ್ತಾರೆ. ಅವರಿಗೆ ಎಂಥ ಸಂತಾನ ಯಾವ ರೀತಿಯಲ್ಲಿ ಹೇಳೋದಂತೇಳಿ ಈಗ ನಮಗೆ ದಿನದಿಂದ ದಿನಕ್ಕೆ ನಮಗೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಇದೀಗ 3 ವಾರಗಳ ಬಳಿಕ ಮೀನುಗಾರಿಕೆಗೆ ತೆರಳಲು ತಾಂಡೇಲ ಸಂಘದ ಅಧ್ಯಕ್ಷರು ಮತ್ತು ಮೀನುಗಾರ ಮುಖಂಡರು ತೀರ್ಮಾನ ಮಾಡಿದ್ದಾರೆ. ಮೀನುಗಾರರ ಹಿತದೃಷ್ಟಿಯಿಂದ ಶುಕ್ರವಾರ ಸಂಜೆಯ ನಂತರ ಮೀನುಗಾರಿಕೆ ನಡೆಸಲು ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.